ಸಚಿವ ಸಂಪುಟದಲ್ಲಿ ಅವಕಾಶ ನಿರಾಕರಣೆ ಬಗ್ಗೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅರ್ಚಕರ ಸಂಘದ ಅಧ್ಯಕ್ಷರಿಂದ ಅಸಮಾಧಾನ ವ್ಯಕ್ತವಾಗಿದೆ. ಒಬ್ಬರು ಬ್ರಾಹ್ಮಣರಿಲ್ಲದ ಮಹಿಳೆಯರಿಲ್ಲದ 5-6 ಜಿಲ್ಲೆಗಳಿಂದ ಪ್ರಾತಿನಿಧ್ಯವಿಲ್ಲದ ಸಂಪುಟ ಇದು. ಸಣ್ಣ ಪುಟ್ಟ ಮೈಕ್ರೋ ಕಮ್ಯುನಿಟಿಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಥವಾ ಅವಕಾಶ ಸಿಕ್ಕಿಲ್ಲ. ಈಗ ಬ್ರಾಹ್ಮಣರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅವರ ಅಧ್ಯಕ್ಷರು ಅಂದರೆ ಅರ್ಚಕರ ಸಂಘದ ಅಧ್ಯಕ್ಷರು ಇಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಕಳೆದ 50 ವರ್ಷಗಳಿಂದ ಈ ರೀತಿ ಆಗಿಲ್ಲ. ಇದೇ ಮೊದಲ ಬಾರಿಗೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಸಮುದಾಯದಲ್ಲಿ ಪ್ರಬಲರಿದ್ದಾರೆ, ಆದರೂ ಕೂಡ ಅವಕಾಶವಿಲ್ಲ. ದಿನೇಶ್ ಗುಂಡೂರಾವ್ 6 ಬಾರಿ ಶಾಸಕರಾಗಿದ್ದಾರೆ, ಸಮರ್ಥರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ DK ಶಿವಕುಮಾರ್ ಸಂಪುಟದಲ್ಲಿ ನಿರಾಕರಿಸಲಾಗಿದೆ. ನಮಗೆಲ್ಲರಿಗೆ ಇದರಿಂದ ತೀವ್ರ ಅಸಮಾಧಾನವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ದೀಕ್ಷಿತ್ ರಾಜ್ಯ ಅರ್ಚಕರು ಆಗಮಿಕರ ಸಂಘದ ಅಧ್ಯಕ್ಷ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧಿ ಗುರುಭ್ಯೋ ನಮಃ, ಗುಂಡೂರಾಯರ ನಮಃ. ರಾಜ್ಯದ ಬ್ರಾಹ್ಮಣರ ಬಂಧುಗಳೇ, ಅರ್ಚಕ ಬಂಧುಗಳೇ, ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿರಲಿಲ್ಲ. ಸುಮಾರು 50 ವರ್ಷಗಳ ಕಾಲದಿಂದ ಇಂಥ ಘಟನೆ ನಡೆದಿಲ್ಲ. ಈ ಒಂದು ಸಣ್ಣ ಘಟನೆ ಇಡೀ ಬ್ರಾಹ್ಮಣರ ಸಮೂಹಕ್ಕೆ ಒಂದು ಅವಮಾನ ಆಗುವಂಥ ಒಂದು ಕೆಲಸ ಆಗಿದೆ. ಅದು ತಮಗೆಲ್ಲ ವಿಷಯ ಗೊತ್ತಿದೆ. ಇತ್ತೀಚೆಗೆ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಅವ್ರನ್ನ ಅಭಿನಂದಿಸ್ತೀನಿ. ಮತ್ತು ಈ ಸಚಿವ ಸಂಪುಟ ಎಲ್ಲರನ್ನೂ ಅಭಿನಂದಿಸ್ತೀನಿ. ಮತ್ತು ಮೊನ್ನೆ ನೂತನವಾಗಿ ಸಚಿವ ಸಂಪುಟ ನಡೆದಾಗ ಸನ್ಮಾನ್ಯ ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರದನ್ನು ಅವರಿಗೆ 6 ಸಲ ಆರಿಸಿ ಕಳಿಸಿದ್ದಾರೆ. 6 ಸಲ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಗಾಂಧಿನಗರ ಕ್ಷೇತ್ರಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ, ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಗಾಂಧಿನಗರ ಕ್ಷೇತ್ರಕ್ಕೆ. ಇಂಥ ಒಬ್ಬ ವ್ಯಕ್ತಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮದೆಲ್ಲ ಆಸೆ ಇತ್ತು. ಕೊಡ್ತಾರೆ ಅಂತ ಕೂಡ ನಾವೆಲ್ಲ ಅಂದ್ಕೊಂಡಿದ್ದೀವಿ.